ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವರ್ಷಿ ವ್ಲಾಗ್ಸ್. ಸೊ ಇವತ್ತು ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನಾವು ನೋಡೋಣ. ನನ್ನ ಹಳ್ಳಿ ಜೀವನಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿ ನಾವು ಹಪ್ಪಳ ಮಾಡ್ತಿದ್ದೀವಿ, ತೋರಿಸ್ತೀನಿ ನೋಡಿ. ನಮ್ಮ ದೊಡ್ಡಪ್ಪ ಹುಲ್ಲಾಗ್ತಾಯಿದ್ದಾರೆ ಹಪ್ಪಳ ಮಾಡೋಕ್ಕೆ. ನೋಡಿ, ಇದು ಹಪ್ಪಳದಿಟ್ಟು ಮುದ್ದೆ ರೆಡಿಯಾಗಿದೆ. ದೊಡ್ಡಮ್ಮ, ಈ ಹಿಟ್ಟು ಮಾಡ್ಸಕ್ಕೆ ಏನೇನು ಹಾಕಿದ್ದೀರಾ ಹೇಳಿ? ಹಿಟ್ಟು ಮಾಡ್ಸಕ್ಕೆ ಉದ್ದಿನಬೇಳೆ, ಸಬ್ಬಕ್ಕಿ, ಜೋಳ, ಅಕ್ಕಿ, ಉಪ್ಪು, ಜೀರಿಗೆ, ಆಮೇಲೆ ಮೆಣಸು, ಮೆಣಸಿನ್ಕಾಯಿ ಅಷ್ಟು ಹಾಕಿರೋದು. ಓಕೆ ನೋಡಿ, ಇವಾಗ ಇದನ್ನ ಮಿದ್ಬಿಟ್ಟು ಆಮೇಲೆ ಈ ಮಿಷಿನಲ್ಲಿ ಒತ್ಬಿಟ್ಟು ಅಲ್ಲಿ ಒಣ ಹಾಕ್ತೀವಿ. ಸೊ ಗೈಸ್, ಆವಾಗಲೇ ನಮ್ಮ ದೊಡ್ಡಮ್ಮ ಹೇಳಿದ್ರು ಹಪ್ಪಳದ ಹಿಟ್ಟು ಮಾಡ್ಸೋಕ್ಕೆ ಏನೇನು ಹಾಕ್ಬೇಕಂತ. ಸೊ ಆ ಹಿಟ್ಟೆಲ್ಲ ಮಾಡಿಸಿದ್ಮೇಲೆ ಅದನ್ನು ನೀಟಾಗಿ ನಾರ್ಮಲ್ ರಾಗಿ ಮುದ್ದೆ ಎಲ್ಲ ಹೆಂಗೆ ಮಾಡ್ತೀವಿ ಅದೇ ಥರ ಮಾಡಿಬಿಟ್ಟು ಮುದ್ದೆ ಮಾಡಿಕೊಂಡು ಆ ಮಷೀನಲ್ಲಿ ಒತ್ತಿಬಿಟ್ಟು ನೋಡಿ ಈ ಥರ ಹೀಗೆ ಫುಲ್ ಮೇಲೆ ಒಣ ಹಾಕಬೇಕು. 1 ಫುಲ್ ಡೇ ಅಥವಾ 1-2 ಡೇಸ್ ಒಣಗಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸುಟ್ಕೊಂಡಾರು ತಿನ್ಬೋದು ಅಥವಾ ಎಣ್ಣೆಲಾರು ಕರ್ಕೊಂಡು ತಿನ್ಬೋದು. ಹಪ್ಪಳ ಎಲ್ಲ ಒಣಗಾಯ್ತು, ಎತ್ಕೊಂಬಂದಿದ್ದೀವಿ. ಇವಾಗ ನೋಡಿ, ಎಲ್ಲರೂ ಕ್ಲೀನ್ ಮಾಡ್ತಾಯಿದ್ದಾರೆ ಹಪ್ಪಳನ. ಒರೆಸಿ ಹಿಂಗಿಡ್ತಿದ್ದಾರೆ. ಮೇಡಮ್ ಫುಲ್ ಸೆಕೆ ಇಳಿತಾ ಇದೆ, ಬಿಸಿಲಲ್ಲಿ ಎತ್ಕೊಂಬಂದು. ನೋಡಿ, ಹಿಂಗೆ ಫುಲ್ ಹುಲ್ಲೆಲ್ಲ ಅಂಟ್ಕೊಂಡ್ಬಿಟ್ಟಿದೆ, ಅದಕ್ಕೆ ನೀಟಾಗಿ ಒರೆಸ್ಬಿಟ್ಟು ಜೋಡಿಸ್ತಾ ಇದ್ದಾರೆ. ನೋಡಿ, ನಮ್ಮ ದೊಡ್ಡಮ್ಮ ಹುಣ್ಸೆಹಣ್ಣ ಬಡಿತಾ ಇದ್ದಾರೆ. ಹಲೋ, ನನ್ನ ಕಸಿನ್ ಬಂದಿದ್ದಾಳೆ ನಿತ್ಯ ಅಂತ. ಸೊ ಇವಾಗ ನಾವಿಬ್ಬರು ಏನು ಮಾಡ್ತಿದ್ದೀವಿ ಅಂದರೆ ಚೌಕಾಬಾರ ಆಡೋಣ ಅಂತ ಹುಣಸೆ ಪಿಕ್ಕನ ತೆಗಿತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೆಲ್ಪ್ ಮಾಡಿ ಸ್ವಲ್ಪ. ಸೊ ಇದೆಲ್ಲ ಎಲ್ಲರಿಗೂ ಇದು ನೋಡಿದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಹಂಗೆ ಜ್ಞಾಪಕ ಬರ್ತಾ ಇರುತ್ತೆ ಅನಿಸುತ್ತೆ. ಯಾರ್ಯಾರು ಚೌಕಾಬಾರೋ ಆಡೋ ಅಭ್ಯಾಸ ಇರ್ತಿತ್ತೋ ಅವರಿಗೆ. ಸೊ ಇದನ್ನು ಚೆನ್ನಾಗಿ ಹಿಂಗೆ ತೆಗೆದು ಹಿಂಗೆ ಈ ಥರ ವೈಟ್ ಆಗೋ ಥರ ಮಾಡಬೇಕು. ಅಮ್ಮ ನಗಬಾರ್ದು, ನೀಟಾಗಿ ಮಾಡಬೇಕು ಅಂತ ಇದ್ದಾರೆ. ಫ್ರೆಂಡ್ಸ್, ನೀವು ಹೇಳಿ ನಮ್ಮ ಅಜ್ಜಿಗೆ ವ್ಲಾಗ್ಸ್ ಹೆಂಗೆ ಮಾಡೋದಂತ. ನಮ್ಮ ಅಜ್ಜಿ ಟ್ರೈನಿಂಗ್ ಕೊಡ್ತಾರೆ ಸ್ಪೆಷಲ್ ಆಗಿ. ನೋಡಿ, ಇವಳಿಗೆ ಬಿಡಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನಮ್ಮ ದೊಡ್ಡಮ್ಮ ಹೇಳ್ಕೊಡ್ತಾ ಇದ್ದಾರೆ. ಆಲ್ರೆಡಿ ಮರ್ತೋಗ್ಬಿಟ್ಟಿದ್ದಾಳೆ ಇವಳು ಹೆಂಗ್ ಬಿಡೋದು ಅಂತ. ಇಲ್ಲ ಫ್ರೆಂಡ್ಸ್, ನಾನು ಜಸ್ಟ್ ಸಜೆಷನ್ ತಗೋತಿದ್ದೆ ಅಷ್ಟೇ. ನೋಡಿ, ಇನ್ನೇನು ಆಲ್ಮೋಸ್ಟ್ ಆಗೋಯ್ತು. ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್, ಅಷ್ಟು ನೀಟಾಗಿ ಬರ್ತಿಲ್ಲ. ನೋಡಿ, ಇವಾಗ 6 ಕಲ್ಲು 6 ಹುಣಸೆ ಪಿಕ್ಕ ಇಟ್ಕೊಂಡಿದ್ದೀವಿ. ಇದು ಆಟಾಡೋಕ್ಕೆ. ಸೊ ಸ್ನೇಕಿನ ಲ್ಯಾಡರಲ್ಲಿ ಹೆಂಗೆ ಡೈಸ್ ಯೂಸ್ ಮಾಡ್ತೀವೋ ಆ ಥರ ಇದನ್ನು ನಾವಿವಾಗ ಬಿಡ್ತೀವಿ. ತೋರಿಸ್ತೀನಿ ರೀ ಗೈಸ್ ಹೆಂಗೆ ಅಂತ. ಮೂರು ಹಿಂಗೆ ನೆಡ್ಸ್ಕೊತಾ ಹೋಗೋದು. ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನೋಡಿ ಗೈಸ್, ಇವಾಗ ನಾನು ಕಲ್ಲು ತೊಗೊಂಡಿದ್ದೆ, ನಾನೆಲ್ಲ ಫುಲ್ ಹಣ್ಣು ಮಾಡಿದ್ದೀನಿ. ಇವಳು ಸೋತಿದ್ದಾಳೆ, ಅದಕ್ಕೆ ಬೇಜಾರು ಮಾಡ್ಕೊತಿದ್ದಾಳೆ. ನಮ್ಮ ಅಜ್ಜಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ವಾ ನನ್ನ ವೀಕೆಂಡ್ ಹೆಂಗಿತ್ತು ಅಂತ. ಆರಾಮಾಗಿ ಹಳ್ಳೀಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಕೂಡ ನಿಮ್ಮ ಟೈಮ್ ಸಿಕ್ಕಿದಾಗೆಲ್ಲ ನಿಮ್ಮ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿನ ವೆದರ್ನ, ನೇಚರ್ನ ಎಂಜಾಯ್ ಮಾಡಿಕೊಂಡು ಅಲ್ಲಿರೋ ಅಂತಹ ನೀತಿಗಳನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೀವು ಹಳ್ಳಿ ಬಗ್ಗೆನೂ ತಿಳ್ಕೊಂಡು ಸ್ವಲ್ಪ ಅಪ್ಡೇಟ್ ಆಗಿ. ಜಸ್ಟ್ ಸಿಟಿ ಲೈಫ್ ಅಂತ ಅಲ್ಲ, ಹಳ್ಳಿ ಲೈಫ್ ಬಗ್ಗೆನೂ ತಿಳ್ಕೊಳ್ಳೋದು ತುಂಬ ನೆಸೆಸರಿ ಇದೆ.